ಈ ನಾವು ಯಾವುದಾದ್ರು ಸೆಮಿನಾರ್ನಲ್ಲಿ ಭಾಗವಹಿಸುವಾಗ ಅಥವಾ ಯಾವುದಾದ್ರು ಲೇಖನಗಳನ್ನು ಬರೆಯುವಾಗ ಬಹಳ ಎಚ್ಚರದಿಂದಿರಬೇಕು. ಮಹಾಭಾರತದಲ್ಲಿ ಹೀಗೆ ಹೇಳಿದೆ, ರಾಮಾಯಣದಲ್ಲಿ ಹೀಗೆ ಹೇಳಿದೆ ಅಂತ ಆಧಾರರಹಿತವಾದ ಕಥೆಗಳನ್ನು ಕೋಟ್ ಮಾಡುವಾಗ ನಾವು ಎಚ್ಚರ ವಹಿಸುವುದು ಸೂಕ್ತ. ಕಳೆದ ದಿವಸ ಸೆಮಿನಾರ್ನಲ್ಲಿ ಹಾಗೇ ಆಯಿತು. ಯುದ್ಧದ ಪ್ರಾರಂಭಕ್ಕೆ ಒಂದು ಒಳ್ಳೆಯ ಮುಹೂರ್ತ ಬೇಕಾಗಿತ್ತು ದುರ್ಯೋಧನನಿಗೆ. ಆ ಕಾಲದಲ್ಲಿ ಒಳ್ಳೆ ಜ್ಯೋತಿಷಿ ಸಹದೇವನೇ ಆಗಿದ್ದ. ಸಹದೇವನನ್ನು ಹೋಗಿ ಒಳ್ಳೆ ಮುಹೂರ್ತ ಕೊಡು ಅಂತ ಕೇಳಿದಂತೆ ದುರ್ಯೋಧನ. ಅವನು ಅಮಾವಾಸ್ಯೆಯನ್ನ ಒಳ್ಳೆ ಮುಹೂರ್ತ ಅಂತ ಫಿಕ್ಸ್ ಮಾಡಿ ಕೊಟ್ಟಿದ್ದಂತೆ. ಕೃಷ್ಣ ಅಮಾವಾಸ್ಯಕ್ಕಿಂತ ಮುಂಚೆನೆ ತನ್ನ ಚಕ್ರವನ್ನು ಸೂರ್ಯನಿಗೆ ಅಡ್ಡವಾಗಿ ಹಿಡಿದು ಅಮಾವಾಸ್ಯೆ ಭ್ರಮೆ ದುರ್ಯೋಧನಿಗೆ ಬರುವಂತೆ ಮಾಡಿದ. ದುರ್ಯೋಧನ ಅಮಾವಾಸ್ಯೆ ಅಲ್ಲದ ಶುಭ ದಿನವಲ್ಲದ ದಿನ ಯುದ್ಧ ಪ್ರಾರಂಭಿಸಿಬಿಟ್ಟ. ಹಾಗಾಗಿ ಅವನಿಗೆ ಅಪಜಯ ಆಯಿತು ಅಂತ ಒಬ್ಬರು ನಿನ್ನಿನ ಸೆಮಿನಾರ್ನಲ್ಲಿ ಹೇಳಿದರು. ಇನ್ನೊಂದು ಕಥೆ, ಅರ್ಜುನ ಅಭಿಮನ್ಯುವಿಗೆ ಆತ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಪ್ರವೇಶಿಸುವುದನ್ನು ಕಲಿಸಿದ್ದ, ಆದರೆ ಹೊರಗೆ ಬರುವುದನ್ನು ಕಲಿಸಿದ್ದಿಲ್ಲ ಅಂತ ಹೇಳಿ ಹೀಗೊಂದು ಹೇಳಿದರು. ಮತ್ತೆ ಮಹಾಭಾರತದಲ್ಲಿ ಈ ಗರ್ಭಧಾರಣೆಗೆ ಮಂತ್ರಗಳನ್ನು ಹೇಳಿದ್ದಾರೆ. ಧರ್ಮರಾಜನಾಗಲಿ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇತ್ಯಾದಿಗಳು ಆ ಮಂತ್ರದ ಫಲವಾಗಿ ಗಂಡು ಹೆಣ್ಣುಗಳ ಸಮಾಗಮವಿಲ್ಲದೆ ವಿತೌಟ್ ಇಂಟರ್ ಕೋರ್ಸ್ ಅವರು ಹುಟ್ಟಿದರು ಅಂತ ಅವರು ಹೇಳಿದರು. ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಈ ಕಥೆಗಳು ಮಹಾಭಾರತದಲ್ಲಿ ನಾನು ನೋಡಿದ 4-5 ಪಾಠಗಳಲ್ಲಿ ಕಾಣ್ತಿಲ್ಲ. ಮತ್ತೆ ಯಾವ್ದಾದ್ರು ಪಾಠದಲ್ಲಿ ಇದ್ರೆ ನೀವು ಯಾವ ಪಾಠದಲ್ಲಿ, ಯಾವ ಅಧ್ಯಾಯದಲ್ಲಿ, ಯಾವ ಪರ್ವದಲ್ಲಿ ಇದನ್ನು ನೋಡಿದ್ದೀರಿ ಅಂತ ಈ ಕಥೆಗಳನ್ನ ನೀವು ಅದರ ಆಧಾರ ಸಮೇತವಾಗಿ ತೋರಿಸಬೇಕು. ಅದಲ್ಲದೆ ಯಾವ್ದಾದ್ರು ಪುರಾಣದಲ್ಲೇ ಇರುವುದಾದರೆ ಪುರಾಣದ ಹೆಸರು, ಅದರ ಅಧ್ಯಾಯ ಇತ್ಯಾದಿಗಳನ್ನು ಕೂಡ ನೀವು ಹೇಳಬೇಕಾಗ್ತದೆ. ಅದಿಲ್ಲದೆ ಪೇಪರ್ ಪ್ರೆಸೆಂಟ್ ಮಾಡುವಾಗ ಇಟ್ ಈಸ್ ಸ್ಟೇಟೆಡ್ ಇನ್ ಮಹಾಭಾರತ ಅಂತ ಅಷ್ಟೇ ಹೇಳಿಬಿಟ್ರೆ ಅದು ಮಹಾಭಾರತದಲ್ಲಿ ಎಲ್ಲಿದೆ ಈ 3 ಕಥೆಗಳು? ಯಾವ ಕಥೆಗಳು ಇಲ್ಲ. ಇವು 3 ಕಥೆಗಳು ಕೂಡ ನಿರಾಧಾರವಾದ ಕಥೆಗಳು. ದೇವತೆಗಳಿಗೆ ದೈಹಿಕ ಸಂಪರ್ಕವಿಲ್ಲದೆ ಮಕ್ಕಳನ್ನು ಹುಟ್ಟಿಸುವ ಶಕ್ತಿ ಇರ್ತದೆ, ಇರೋದಿಲ್ಲ ಅಂತಲ್ಲ. ಭೀಮಸೇನ ವಾಯುವಿನಿಂದ ಹುಟ್ಟಿದ್ದು ಕೇವಲ ಸ್ಪರ್ಶದ ಮೂಲಕ, ಕುಂತಿಯನ್ನು ವಾಯುದೇವ ಸ್ಪರ್ಶಿಸುವ ಮೂಲಕ. ಆದರೆ ಧರ್ಮರಾಜ ಮತ್ತೆ ಅರ್ಜುನ, ನಕುಲ, ಸಹದೇವರು, ಸ್ವಯಂ ಕರ್ಣ, ಹಾಗೆ ಧೃತರಾಷ್ಟ್ರ, ಪಾಂಡು, ವಿದುರ ಇವರೆಲ್ಲರೂ ಕೂಡ ಹುಟ್ಟಿದ್ದು ಒಂದು ಸಮಾಗಮದ ಮೂಲಕವೇ ಅನ್ನೋದನ್ನ ಮಹಾಭಾರತ ಸ್ಪಷ್ಟವಾಗಿ ಹೇಳಿರುವಾಗ ನಾವು ನಮ್ಮ ಪ್ರಾಚೀನ ಸೈನ್ಸ್ ಎಷ್ಟು ಅದ್ಭುತವಾಗಿತ್ತು ಅಂತ ಅನ್ನೋದನ್ನು ಎತ್ತಿ ಹಿಡಿಯುವ ಒಂದು ಭರದಲ್ಲಿ ಇಂಥ ಆಧಾರರಹಿತವಾದ ಕಥೆಗಳನ್ನು ಹೇಳಬಾರದು ಅಂತ ನಾನು ಹೇಳಬೇಕಾಯ್ತು. ಅರ್ಜುನ ಅಭಿಮನ್ಯುವಿಗೆ ಚಕ್ರವ್ಯೂಹದ ಪ್ರವೇಶವನ್ನ ಆತ ಗರ್ಭದಲ್ಲಿದ್ದಾಗ ಹೇಳಿಕೊಟ್ಟಿದ್ದಲ್ಲ, ಆತ ದೊಡ್ಡವನಾಗಿದ್ದ ಹೇಳಿಕೊಟ್ಟಿದ್ದ. ಆದ್ರೆ ಒಳಗೆ ಹೋಗೋದನ್ನ ಹೇಳಿಕೊಟ್ಟಿದ್ದ ಹೊರತು ಹೊರಗೆ ಬರುವುದನ್ನು ಹೇಳಿಕೊಟ್ಟಿದ್ದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜುನನ ಮಾತು ಮತ್ತು ಅಭಿಮನ್ಯುವಿನ ಮಾತು, ಇವರಿಬ್ಬರ ಮಾತು ಮಹಾಭಾರತದಲ್ಲಿ ಆಧಾರವಾಗಿದೆ. ದ್ರೋಣ ಪರ್ವದಲ್ಲಿ ಗರ್ಭದಲ್ಲಿ ಇದ್ದಾಗ ಹೇಳಿಕೊಟ್ಟಿದ್ದ, ಹೊರಗೆ ಬರುವುದನ್ನು ಆತ ಹೇಳಿಕೊಡುವಾಗ ಸುಭದ್ರೆ ಮಲಗಿ ಬಿಟ್ಲು ಅಂತ ಹೇಳುವ ಕಥೆ ಏನಿದೆ. ಕೆಲವು ಕಡೆ ಕೃಷ್ಣ ಈ ಕಥೆ ಈ ಎಲ್ಲ ಕಥೆಗಳನ್ನ ಸುಭದ್ರೆಗೆ ಹೇಳಿದ್ದ ಅಂತಿದೆ. ಇವರು ಯಾರೋ ಅರ್ಜುನ ಅಂತ ಹೇಳಿದ್ದಾರೆ. ಇಂಥ ಕಳಪೆ ಕಥೆಗಳನ್ನ ಹೇಳುವುದನ್ನ ನಾವು ನಿಲ್ಲಿಸಬೇಕು. ಸಮಾಜದಲ್ಲಿ ಅನೇಕ ಕಡೆ ಏನಾಗ್ತದಂದ್ರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಸರು ಗಳಿಸಿದವರನ್ನ, ಯಶಸ್ಸು ಗಳಿಸಿದವರನ್ನ ನಮ್ಮ ಪತ್ರಿಕೆಗಳಿಗೆ, ನಮ್ಮ ಬೇರೆ ವಾರಪತ್ರಿಕೆ ಇತ್ಯಾದಿಗಳಿಗೆ ಏನಾದರೂ ಲೇಖನ ಬರೆದುಕೊಡ್ರಿ ಅಂತ ಈ ಪತ್ರಿಕೆಯವರು ಕೇಳ್ತಿರ್ತಾರೆ. ಅವರು ಒಳ್ಳೆ ಲೋಕಾನುಭವಿಗಳಾಗಿರ್ತಾರೆ, ಅದರಲ್ಲೇನು ಸಂಶಯವಿಲ್ಲ. ಒಳ್ಳೆ ಬುದ್ಧಿವಂತರು ಆಗಿರ್ತಾರೆ, ಪ್ರಾಮಾಣಿಕರು ಆಗಿರ್ತಾರೆ. ಆದರೆ ಇಂಥ ಕೆಲವು ಕಳಪೆ ಕಥೆಗಳನ್ನು ಕೂಡ ಬರೆದು ಬಿಡ್ತಾರೆ. ಇದರಿಂದ ಏನಾಗ್ತದೆ, ಇವತ್ತು ಮಹಾಭಾರತದ ಇಲ್ಲದೇ ಇರುವ ಕಥೆಗಳನ್ನು ನಾವು ಹೀಗೆ ಹೇಳ್ತಾ ಹೋದ್ರೆ ಇನ್ನೊಂದು 100 ವರ್ಷ ಆದ್ಮೇಲೆ ಮಹಾಭಾರತ ಮತ್ತೊಂದು ಯಾವ್ದಾದ್ರು ಪ್ರಿಂಟ್ ತಯಾರಾಗುವಾಗ ಈ ಕಥೆಗಳನ್ನು ಸೇರಿಸಿ ಪ್ರಿಂಟ್ ಮಾಡ್ತಾರೆ. ಆ ಒಮ್ಮೆ ಪ್ರಕ್ಷಿಪ್ತ ಕಥೆಗಳು ಒಳಗೆ ಹೊಕ್ಕರೆ ಅದನ್ನ ಗುಡಿಸಿ ಸ್ವಚ್ಛ ಮಾಡುವುದು ಎಷ್ಟು ಕಷ್ಟ ಆಗ್ತದೆ. ಮತ್ತೆ ಆವಾಗ ಅದು ಪ್ರಕ್ಷಿಪ್ತ ಕಥೆ ಅಂತ ಯಾರೋ ಒಬ್ರು ಹೇಳಿದ್ರೂ ಕೂಡ ಉಳಿದವರಿಗೆ ಅದು ಗ್ರಾಹ್ಯ ಆಗೋದಿಲ್ಲ. ಇಂಥವೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಆದ್ರಿಂದ ಯಾರೇ ಆಗಲಿ ಒಂದು ಕಥೆಯನ್ನು ಮಹಾಭಾರತದಲ್ಲಿ ಹೀಗಿದೆ, ರಾಮಾಯಣದಲ್ಲಿ ಹೀಗಿದೆ ಅಂತ ಕೋಟ್ ಮಾಡುವಾಗ ಮೂಲ ಗ್ರಂಥಗಳನ್ನು ತಾವು ಓದಿ ಅಭ್ಯಾಸ ಮಾಡಿ ಆ ಪ್ರಕಾರ ಅದನ್ನ ಬರೀಬೇಕು. ಇಲ್ಲದೆ ಹೋದರೆ ಸಂಬಂಧಪಟ್ಟಂತ ವಿದ್ವಾಂಸರನ್ನ ಅದರ ಬಗ್ಗೆ ಸಂಪರ್ಕಿಸಿ ಚರ್ಚೆ ಮಾಡಿ ಆ ಮೂಲಕವೇ ಈ ಎಲ್ಲ ಮಾಹಿತಿಗಳನ್ನು ಹೇಳಬೇಕು. ಒಂದು ಕ್ಷೇತ್ರದಲ್ಲಿ ಪಾರಂಗತರಾದವರು ಎಲ್ಲ ಕ್ಷೇತ್ರದಲ್ಲೂ ಪಾರಂಗತರಾಗಿರುವುದು ಸಾಧ್ಯ ಇಲ್ಲ. ಅಥವಾ ಕೆಲವು ಅಪರೂಪದ ವ್ಯಕ್ತಿಗಳಿಗೆ ಅದು ಸಾಧ್ಯವೂ ಕೂಡ ಇರ್ತದೆ. ನಾವು
ಇದ್ರ ಬಗ್ಗೆ ಒಂದು ಎಚ್ಚರವನ್ನ ವಹಿಸಬೇಕು ಅಂತ ನಂದೊಂದು ಆಲೋಚನೆ. ನಾನು ಸ್ವಯಂ ಇಂಥ ಕೆಲವು ವಿಷಯಗಳನ್ನ ಹೇಳುವ ಪ್ರಸಂಗ ಬಂದಾಗ ಎಷ್ಟು ಮುನ್ನೆಚ್ಚರಿಕೆ ವಹಿಸಿರ್ತೇನೆ. ಭೀಮನ ಗದೆಯ ಪೆಟ್ಟಿಗೆ ದುರ್ಯೋಧನನ ತೊಡೆ ಮುರಿಯಿತು ಅಂತಿದೆಯಲ್ಲ, ತೊಡೆಯ ಎಲುಬು, ತೊಡೆಯ ಬೋನ್ ಅದು ಮಧ್ಯದಲ್ಲಿ ಕಟ್ಟಾಗಲಿಲ್ಲ. ಅದು ಬೆನ್ನ ಮೂಲಕ್ಕೆ ಭೀಮ ಹೊಡೆದಾಗ ಬೆನ್ನ ಮೂಳೆ ಏನಿರ್ತದಲ್ಲ, ತಲೆಯಿಂದ ಬೆನ್ನು ತನಕ ಬಂದಿರ್ತದೆ, ಆ ಮೂಳೆ, ತೊಡೆಗಳ ಮೂಳೆಗಳು ಇವೆಲ್ಲವೂ ಸಂಪರ್ಕಿಸುವಂತಹ ಒಂದು ಕೇಂದ್ರ ಇದೆ. ಆ ಕೇಂದ್ರಕ್ಕೆ ಏಟು ಬಿದ್ದಾಗ ಆ ಸಡಿಲವಾದ ಎಲ್ಲಾ ಮೂಳೆಗಳು ಡಿಸ್ಮ್ಯಾಂಟಲ್ ಆದವು ಅಷ್ಟೇ. ಅಂಟಿಕೊಂಡಿದ್ದ ಮೂಳೆಗಳು ದೂರ ದೂರ ಹೋಗಿಬಿಟ್ಟು, ಹೊರತು ತೊಡೆಯ ಮೂಳೆ ಮುರಿಲಿಲ್ಲ ಅಂತ ನಾನು ಹಿಂದೆ ನನ್ನ ಮಹಾಭಾರತ ಪ್ರವಚನದಲ್ಲಿ ಹೇಳಿದ್ದೆ, ನಿಮಗೆ ಕೇಳಿದ ನೆನಪಿರಬೇಕು. ಇದಕ್ಕಾಗಿ ನಾನು ನನಗೆ ಪರಿಚಿತರಿರುವಂತಹ ಕೆಲವರು ಆಯುರ್ವೇದ ವೈದ್ಯರನ್ನ ಸಂಪರ್ಕಿಸಿ ಅವ್ರ ಹತ್ರ ಹೋಗಿ, ಆಯುರ್ವೇದ ಕಾಲೇಜಿಗೆ ಹೋಗಿದ್ದೆ, ಹೋಗಿ ಅಲ್ಲಿ ಆ ಎಲ್ಲ ತೊಡೆಗೆ ಸಂಬಂಧಪಟ್ಟ ಮೂಳೆಗಳು, ಬೆನ್ನಿನ ಮೂಳೆಗಳನ್ನೆಲ್ಲ ಪ್ರತ್ಯಕ್ಷ ನೋಡಿ, ಮತ್ತೆ ಇಡೀ ಶರೀರದ ಒಂದು ಅಸ್ಥಿಪಂಜರದ ಒಂದು ಚಿತ್ರವನ್ನ ವ್ಯಾಟ್ಸಾಪ್ನಲ್ಲಿ ಮೊಬೈಲ್ಗೆ ತಗೊಂಡು ಆ ತೊಡೆಯ ಎಲುಬುಗಳು, ಬೆನ್ನಿನ ಎಲುಬು, ಅದರ ನಡುವಿನ ಕೇಂದ್ರ, ಮತ್ತೆ ಅಲ್ಲಿರುವಂತಹ ಕೆಲವು ಸೂಕ್ಷ್ಮ ಭಾಗಗಳು, ಅವುಗಳಿಗೆ ಆಯುರ್ವೇದದಲ್ಲಿ ಹೆಸರು ಏನು ಕರೀತಾರೆ, ಅದು ಹೇಗೆ ಅವು ಮರ್ಮಸ್ಥಾನಗಳಾಗಿವೆ, ಅಲ್ಲಿ ಪೆಟ್ಟು ಬಿದ್ದರೆ ಹೇಗೆ ಮನುಷ್ಯನಿಗೆ ಅದು ಘಾತಕವಾಗ್ತದೆ ಅಂತ ಅನ್ನೋದನ್ನೆಲ್ಲ ವಿವರಿಸಿ ಪ್ರವಚನ ಮಾಡಿದ್ದೆ. ಅದು ಲೇಖನೂ ಕೂಡ ತಯಾರಾಗಿದೆ. ಇನ್ನು ಮುದ್ರಿತ ಯಾವಾಗ ಆಗ್ತದೋ ಗೊತ್ತಿಲ್ಲ. ಇದು ನಾನು ಮಾಡ್ತಿರೋದು ಬಹಳ ದೊಡ್ಡದು ಅಂತ ಹೇಳ್ತಿಲ್ಲ, ಎಚ್ಚರಿಕೆ ಏನು ತಗೊಳ್ಬೇಕು ಅಂತ ಹೇಳಿದೆ. ನನಗೆ ಮೆಡಿಕಲ್ ಸೈನ್ಸ್ ಗೊತ್ತಿಲ್ಲ ಅಂದಮೇಲೆ ಆ ಮೆಡಿಕಲ್ ಸೈನ್ಸ್ ಗೊತ್ತಿದ್ದವ್ರ ಹತ್ರ ಹೋಗಿ ನಾನು ಆ ಅವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಅದನ್ನು ಅಧ್ಯಯನ ಮಾಡಿ ಹೇಳಬೇಕಾಗ್ತದೆ. ಆದರೆ ದುರದೃಷ್ಟ ಏನಂದ್ರೆ, ರಾಮಾಯಣ ಮಹಾಭಾರತಗಳ ಬಗ್ಗೆ ಮಾತಾಡುವವರಿಗೆ ಯಾವುದೇ ಒಂದು ಮುನ್ನೆಚ್ಚರಿಕೆ, ಒಂದು ಅರ್ಹತೆನೂ ಇರಬೇಕು ಅಂತ ಅವ್ರು ಯಾರು ಭಾವಿಸುವುದಿಲ್ಲ. ಅವ್ರು ಏನೋ ಬರೀತಾರೆ, ಉಳಿದವರು ಅದನ್ನು ಪ್ರಿಂಟು ಮಾಡ್ತಾರೆ, ಅದನ್ನು ಮತ್ತೊಬ್ರು ಯಾರೋ ಹೀಗೆ ನಾವು ಪೇಪರ್ನಲ್ಲಿ ಓದಿದ್ವಿ ಅಂತ ಹೇಳ್ತಾರೆ, ಇಂಟರ್ನೆಟ್ನಲ್ಲಿ ಓದಿದ್ವಿ ಅಂತ ಇನ್ನೊಬ್ರು ಯಾರೋ ಹೇಳ್ತಾರೆ. ಯಾವ ಕಥೆನೂ ಮಹಾಭಾರತದಲ್ಲಿ ಮೂಲ ಗ್ರಂಥಗಳಲ್ಲಿ ಇರಬೇಕಾಗಿಲ್ಲ. ಇವತ್ತು ನಾವು ಬಹಳ ದೊಡ್ಡ ವಿದ್ವಾಂಸರಲ್ಲದೆ ಹೋದ್ರು ವಿದ್ವಾಂಸರು ಅಂತ ಅನ್ಸ್ಕೊಂಡವ್ರು ಇದ್ದೀವಿ. ನಮ್ಮ ಕಣ್ಣು ಮುಂದೆ ಇಂತಹ ಕಥೆಗಳು ಮಹಾಭಾರತದಲ್ಲಿದೆ ಅಂತ ಕೇಳುವುದಾದ್ರೆ, ಇನ್ನು ಮುಂದೆ ಕೆಲವು ವರ್ಷಗಳಾದ್ಮೇಲೆ ಇವತ್ತು ನಮಗೆ ಪ್ರಕ್ಷಿಪ್ತ ಅಂತ ಸ್ಪಷ್ಟ ಇರುವ ಕಥೆಗಳು ಕೂಡ ಮಹಾಭಾರತ ರಾಮಾಯಣಗಳಲ್ಲಿ ಸೇರಿ ಹೋಗಿ ಮಹಾಭಾರತ ರಾಮಾಯಣಗಳನ್ನು ಸ್ವಚ್ಛಪಡಿಸುವ ಒಂದು ಪ್ರಕ್ರಿಯೆ ಇನ್ನಷ್ಟು ಕ್ಲಿಷ್ಟ ಆದೀತಲ್ಲ. ಇದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ನಾನು ಜನಸಾಮಾನ್ಯರ ಬಗ್ಗೆ ಏನು ಹೇಳುವುದಿಲ್ಲ. ವಿಶೇಷತಃ ಪೇಪರ್ ಪ್ರೆಸೆಂಟ್ ಮಾಡುವಾಗ ಸೆಮಿನಾರ್ಗಳಲ್ಲಿ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದ ಸೆಮಿನಾರ್ಗಳಲ್ಲಿ, ಅಂತಾರಾಜ್ಯದ ಸಮ್ಮೇಳನಗಳಲ್ಲಿ ಲೇಖನಗಳನ್ನು ಬರೆಯುವಾಗ ನೀವು ಯಾವುದೇ ಕ್ಷೇತ್ರದವರೇ ಇರಲಿ, ನಿಮ್ಮ ಅನುಭವವನ್ನು ಉಪಯೋಗ ಮಾಡಿಕೊಂಡು ಪತ್ರಿಕೆಗಳಿಗೆ ಲೇಖನ ಬರೆಯುವಂಥ ಪ್ರಸಂಗ ಬಂದಾಗ, ಮಹಾಭಾರತ ಗ್ರಂಥಗಳ ಕೊಟೇಶನ್ ಹೇಳುವ ಪ್ರಸಂಗ ಬಂದಾಗ, ಸುಮ್ಮನೆ ಎಲ್ಲೋ ನೆನಪಿನಿಂದ ಯಾರ್ದೋ ಬಾಯಿಂದ ಬಂದ ಕಥೆಗಳನ್ನ ಅದರಲ್ಲಿ ತೇಲಿ ಬಿಡಬೇಡಿ. ಅದರಿಂದ ಅಪಾಯ ಹೆಚ್ಚಿದೆ. ಇದು ನನ್ನದೊಂದು ವಿನಂತಿ. ಇದರ ಬಗ್ಗೆ ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯವನ್ನು ನೀವು ತಿಳಿಸಬೇಕು. ನಮಸ್ಕಾರ.